ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಸರ್ಜರಿ ನಡೆಯಲಿದೆ. ಸನ್ ಆಫ್ ರಾಜ್ ಕುಮಾರ್ಗೆ ಇಡೀ ಕರುನಾಡೆ ಶುಭ ಹಾರೈಸುತ್ತಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದು ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಶಿವಣ್ಣ, ನೀವು ಬೇಗ ಹುಷಾರಾಗಿ ಬನ್ನಿ. ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸ್ ಕಿಂಗ್ ಹಸನ್ಮುಖಿ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದು, ಇಂದು ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್, ಆ್ಯಂಡ್ ತುಂಬ ಚೆನ್ನಾಗಿದೆ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವರಿ, ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆಯೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಏನು ಶಸ್ತ್ರಚಿಕಿತ್ಸೆ ಇದೆ ಅದನ್ನು ಮುಗಿಸ್ಕೊಂಡು ಗುಣಮುಖರಾಗಿ ಅದೊಂದು ಇಷ್ಟು ಟೈಮ್ ರೆಸ್ಟು ಅಂತ ಇದೆ, ಆ ರೆಸ್ಟ್ ತೊಗೊಂಡು ವಾಪಸ್ ಬರ್ತಾರೆ ಅಷ್ಟೇ. ಅದಕ್ಕೆ ಕಾಯ್ತಾ ಇದ್ದೀವಿ. ಕಮ್ ಹೋಮ್ ಸೋಮ್. ಹಾಗಾದ್ರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಶಿವಣ್ಣಗೆ ಸರ್ಜರಿ. ಅಮೆರಿಕದ ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಮಿಯಾಮಿ ಇನ್ಸ್ಟಿಟ್ಯೂಟ್ ನೆಕ್ಸ್ಟ್ ಜನರೇಷನ್ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯಾಗಿದ್ದು, ವೈದ್ಯಕೀಯ ಆರೈಕೆ, ಸಂಶೋಧನೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಅತ್ಯಾಧುನಿಕ ಸುಧಾರಿತ ಲೇಸರ್ ತಂತ್ರಜ್ಞಾನ ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು, ಪ್ರತಿಯೊಂದು ವಿಧದ ರೋಗಕ್ಕೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆಯಾಗಲಿದ್ದು, ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ ಆಗಲಿದೆ. ಸದ್ಯ ಅಮೆರಿಕಾಗೆ ಪ್ರಯಾಣ ಬೆಳೆಸಿರುವ ಶಿವಣ್ಣ ಪತ್ನಿ ಗೀತಾ, ಪುತ್ರಿ ನಿವೇದಿತಾ, ಸಚಿವ ಮಧು ಬಂಗಾರಪ್ಪ ಸಾಥ್ ನೀಡಿದ್ದಾರೆ. ಇಂದು ವೈದ್ಯ ಡಾಕ್ಟರ್ ಮುರುಗೇಶ್ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನಡೆಸಲಿದ್ದಾರೆ. ಜನವರಿ 25ರಂದು ಶಿವಣ್ಣ ಭಾರತಕ್ಕೆ ಮರಳಲಿದ್ದಾರೆ. ಇಂದು ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಇದೆ. ನಟನ ಚೇತರಿಕೆಗೆ ಅಭಿಮಾನಿಗಳು ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ. ಶಿವಣ್ಣನ ಕಾರ್ ಡ್ರೈವರ್ ಇಂದಲೂ ಕೂಡ ವಿಶೇಷ ಪ್ರಾರ್ಥನೆ ಸಲ್ಲಿಕೆ ಆಗಿದೆ. ದೇವಸ್ಥಾನದಲ್ಲಿ ನಟ ಶಿವರಾಜ್ ಕುಮಾರ್ ಫೋಟೋಗೆ ಅರ್ಚನೆ ಮಾಡಿಸಲಾಗಿದೆ. ಬೇಗ ಗುಣಮುಖರಾಗಿ ರಾಜ್ಯಕ್ಕೆ ವಾಪಸ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರ, ದೇವರ ಮೊರೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಸರಿಸುಮಾರು 30 ವರ್ಷಕ್ಕೂ ಹೆಚ್ಚು ಕಾಲ ಶಿವಣ್ಣನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿದವರು. ಹಾಗಾಗಿ ಅವರು ಕೂಡ ದೇವರ ಮೊರೆ ಹೋಗಿದ್ದಾರೆ, ಹೋಮ ಹವನ ಮಾಡಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ಕೂಡ ನೋಡ್ತಾ ಇದ್ದೀರಿ. ಸಹಜವಾಗಿ ನಮಗೆಲ್ಲ ಗೊತ್ತು, ಈ ಅನಾರೋಗ್ಯದ ಸಮಸ್ಯೆಗಳು ಇದ್ದಾಗ ಬೇರೆ ದೇಶಗಳಿಗೆ ಹೋಗಿ ಟ್ರೀಟ್ಮೆಂಟ್ ಪಡೆದುಕೊಂಡು ಗುಣಮುಖರಾಗಿ ವಾಪಸ್ ಬಂದಿರೋರಲ್ಲಿ ನಮಗೆಲ್ಲ ನೆನಪಿರೋದು ಅಂಬರೀಷ್ ಅವರು. ಅಂಬರೀಷ್ ಅವರು ಕೂಡ ಇದೇ ರೀತಿ ಬೇರೆ ದೇಶಗಳಿಗೆ ಹೋಗಿಯೇ ಟ್ರೀಟ್ಮೆಂಟ್ ಪಡೆದುಕೊಂಡು ವಾಪಸ್ ಆಗ್ತಾ ಇದ್ರು. ಅದರಂತೆ ಇದೆಲ್ಲವೂ ಕೂಡ ಕಾಮನ್. ಆದರೆ ಅಭಿಮಾನಿಗಳಿಗೆ ಸಹಜವಾಗಿ ಆತಂಕ ಇರುತ್ತೆ. ಇಲ್ಲ, ಶಿವಣ್ಣ ಆದಷ್ಟು ಬೇಗ ವಾಪಸ್ ಆಗಬೇಕು, ಅವರು ಆರಾಮಾಗಿರಬೇಕು, ಗುಣಮುಖರಾಗಬೇಕು ಬೇಗನೆ ಅನ್ನೋ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆಗ್ತಾ ಇದೆ. ಅದರಂತೆ ಇವತ್ತು ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಇದೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ, ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬರಲಿ ಅನ್ನೋದಷ್ಟೇ ಹಾರೈಕೆ. ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಸರ್ಜರಿ ನಡೆಯಲಿದೆ. ಸನ್ ಆಫ್ ರಾಜ್ ಕುಮಾರ್ಗೆ ಇಡೀ ಕರುನಾಡೆ ಶುಭ ಹಾರೈಸುತ್ತಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದು ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಶಿವಣ್ಣ, ನೀವು ಬೇಗ ಹುಷಾರಾಗಿ ಬನ್ನಿ. ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸ್ ಕಿಂಗ್ ಹಸನ್ಮುಖಿ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದು, ಇಂದು ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್, ಆ್ಯಂಡ್ ತುಂಬ ಚೆನ್ನಾಗಿದೆ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವರಿ, ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ.
ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಏನು ಶಸ್ತ್ರಚಿಕಿತ್ಸೆ ಇದೆ ಅದನ್ನು ಮುಗಿಸ್ಕೊಂಡು ಗುಣಮುಖರಾಗಿ ಅದೊಂದು ಇಷ್ಟು ಟೈಮ್ ರೆಸ್ಟು ಅಂತ ಇದೆ, ಆ ರೆಸ್ಟ್ ತೊಗೊಂಡು ವಾಪಸ್ ಬರ್ತಾರೆ ಅಷ್ಟೇ. ಅದಕ್ಕೆ ಕಾಯ್ತಾ ಇದ್ದೀವಿ. ಕಮ್ ಹೋಮ್ ಸೋಮ್. ಹಾಗಾದ್ರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಶಿವಣ್ಣಗೆ ಸರ್ಜರಿ. ಅಮೆರಿಕದ ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಮಿಯಾಮಿ ಇನ್ಸ್ಟಿಟ್ಯೂಟ್ ನೆಕ್ಸ್ಟ್ ಜನರೇಷನ್ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯಾಗಿದ್ದು ವೈದ್ಯಕೀಯ ಆರೈಕೆ, ಸಂಶೋಧನೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಅತ್ಯಾಧುನಿಕ ಸುಧಾರಿತ ಲೇಸರ್ ತಂತ್ರಜ್ಞಾನ ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು ಪ್ರತಿಯೊಂದು ವಿಧದ ರೋಗಕ್ಕೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆಯಾಗಲಿದ್ದು ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ ಆಗಲಿದೆ. ಸದ್ಯ ಅಮೆರಿಕಾಗೆ ಪ್ರಯಾಣ ಬೆಳೆಸಿರುವ ಶಿವಣ್ಣ ಪತ್ನಿ ಗೀತಾ, ಪುತ್ರಿ ನಿವೇದಿತಾ, ಸಚಿವ ಮಧು ಬಂಗಾರಪ್ಪ ಸಾಥ್ ನೀಡಿದ್ದಾರೆ. ಇಂದು ವೈದ್ಯ ಡಾಕ್ಟರ್ ಮುರುಗೇಶ್ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನಡೆಸಲಿದ್ದಾರೆ. ಜನವರಿ 25ರಂದು ಶಿವಣ್ಣ ಭಾರತಕ್ಕೆ ಮರಳಲಿದ್ದಾರೆ. ಇಂದು ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಇದೆ. ನಟನ ಚೇತರಿಕೆಗೆ ಅಭಿಮಾನಿಗಳು ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಶಿವಣ್ಣನ ಕಾರ್ ಡ್ರೈವರ್ ಇಂದಲೂ ಕೂಡ ವಿಶೇಷ ಪ್ರಾರ್ಥನೆ ಸಲ್ಲಿಕೆಯಾಗಿದೆ. ದೇವಸ್ಥಾನದಲ್ಲಿ ನಟ ಶಿವರಾಜ್ ಕುಮಾರ್ ಫೋಟೋಗೆ ಅರ್ಚನೆ ಮಾಡಿಸಲಾಗಿದೆ. ಬೇಗ ಗುಣಮುಖರಾಗಿ ರಾಜ್ಯಕ್ಕೆ ವಾಪಸ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರ ದೇವರ ಮೊರೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಸರಿಸುಮಾರು 30 ವರ್ಷಕ್ಕೂ ಹೆಚ್ಚು ಕಾಲ ಶಿವಣ್ಣನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿದವರು. ಹಾಗಾಗಿ ಅವರು ಕೂಡ ದೇವರ ಮೊರೆ ಹೋಗಿದ್ದಾರೆ, ಹೋಮ ಹವನ ಮಾಡಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ಕೂಡ ನೋಡ್ತಾ ಇದ್ದೀರಿ. ಸಹಜವಾಗಿ ನಮಗೆಲ್ಲ ಗೊತ್ತು, ಈ ಅನಾರೋಗ್ಯದ ಸಮಸ್ಯೆಗಳು ಇದ್ದಾಗ ಬೇರೆ ದೇಶಗಳಿಗೆ ಹೋಗಿ ಟ್ರೀಟ್ಮೆಂಟ್ ಪಡೆದುಕೊಂಡು ಗುಣಮುಖರಾಗಿ ವಾಪಸ್ ಬಂದಿರೋರಲ್ಲಿ ನಮಗೆಲ್ಲ ನೆನಪಿರೋದು ಅಂಬರೀಷ್ ಅವರು. ಅಂಬರೀಷ್ ಅವರು ಕೂಡ ಇದೇ ರೀತಿ ಬೇರೆ ದೇಶಗಳಿಗೆ ಹೋಗಿಯೇ ಟ್ರೀಟ್ಮೆಂಟ್ ಪಡೆದುಕೊಂಡು ವಾಪಸ್ ಆಗ್ತಾ ಇದ್ರು. ಅದರಂತೆ ಇದೆಲ್ಲವೂ ಕೂಡ ಕಾಮನ್. ಆದರೆ ಅಭಿಮಾನಿಗಳಿಗೆ ಸಹಜವಾಗಿ ಆತಂಕ ಇರುತ್ತೆ. ಇಲ್ಲ, ಶಿವಣ್ಣ ಆದಷ್ಟು ಬೇಗ ವಾಪಸ್ ಆಗಬೇಕು, ಅವರು ಆರಾಮಾಗಿರಬೇಕು, ಗುಣಮುಖರಾಗಬೇಕು ಬೇಗನೆ ಅನ್ನೋ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆಗ್ತಾ ಇದೆ. ಅದರಂತೆ ಇವತ್ತು ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಇದೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ, ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬರಲಿ ಅನ್ನೋದಷ್ಟೇ ಹಾರೈಕೆ.